ಸರ್ 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 ಆ ಕಾಳಮ್ಮನ ಮಗಳು ಮಾಯಾ ನಮ್ಮ ಮನೆಗೆ ಬಂದು ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಯಾಕಯ್ಯ ನಿನ್ ಮಗುನ ಎತ್ಕೊಂಡು ಹೋಗ್ತಾರೆ? ನೀನೇನಾದ್ರೂ ಅವ್ರಿಗೆ ದುಡ್ಡು ಗಿಟ್ ಕೊಡ್ಬೇಕಾ? ಹೌದು ಸರ್. ನೀನೇ ಟ್ಯಾಪೆ ನನ್ ಮಗ, ಇನ್ನೊಬ್ಬರ ಮೇಲೆ ದೂರ್ ಕೊಡಕ್ ಬಂದಿದ್ಯಾ? ಹೊರಗಡೆ ಕೂತ್ಕೊಳ್ಳೋ, ಆಮೇಲೆ ವಿಚಾರಿಸ್ತೀನಿ. ಹಲೋ ಮೇಡಮ್, ಇಲ್ಲೊಬ್ಬ ಬಡವ ಅವ್ರ ಮಗುನ ನೀವು ಕಿಡ್ನಾಪ್ ಮಾಡಿದ್ದೀರ ಅಂತ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ಹೌದಾ? ಆ ನನ್ನ ಮಗನ ಅಲ್ಲೇ ಇಟ್ಕೊಂಡಿರಿ, ನಾನೀಗ್ಲೇ ಬರ್ತೀನಿ. ನಮಸ್ಕಾರ ಮೇಡಮ್, ಕೂತ್ಕೊಳ್ಳಿ. ಫೋರ್ನಾಟ್ರಿ ಸರ್. ಕರಿ ಅವ್ರನ್ನ. ಓಕೆ ಸರ್. ಮೇಡಮ್ ಇವ್ರೆ. ಏಯ್, ಎಲ್ಲ ನಿನ್ ಗಂಡ? ಇವನೇ ನನ್ ಗಂಡ. ಮಾಮ, ಇವನ್ ಎಷ್ಟು ಕೊಡ್ಬೇಕು? 54,000. ಈಗೇನಂತ ಇನ್ಸ್ಪೆಕ್ಟ್ರೆ? ಅದೇ ಮೇಡಮ್, ಇವ್ರ ಮಗುನ ನೀವೇ ಕಿಡ್ನಾಪ್ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದಕ್ ಮೊದ್ಲು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಡಿ. ಹೇಳಿ ಮೇಡಮ್. ನಾನ್ ಸಾಲ ವಸೂಲಿ ಮಾಡಕ್ ಹೋದಾಗ ನನ್ನೇ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಮೇಡಮ್ ಯು ಡೋಂಟ್ ವರಿ, ನಾನಿದ್ದೀನಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಈಗ ಮಾಯಮ್ಮನ ಮೇಲೆ ಕಂಪ್ಲೇಂಟ್ ಯಾವನೋ ಪುಡಾರಿ ದುಡ್ಡು ಗ್ಯಾಸ್ ಸಿಲಿಂಡರ್ ಹಾಕಿ ಅಂತ ಕಷ್ಟ ನಮಗೂ. ಬನ್ನಿ ಹೋಗೋಣ. ಮನುಷ್ಯ ರಾಕ್ಷಸರ ನೀನು ತಲೆ ಕೂಡ ಹೊಡಿತಾ ಇದೆಯಲ್ಲ, ನೀನೇವನ ಕೇಳೋದಕ್ಕೆ? ನಾನು ಯಾವನಾಗಿರ್ಬೋದಯ್ಯ? ಅವ್ನು ಏನ್ ಹೊಡಿತಾ ಇದ್ದೀನಿ? ಬಡವ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ ಬಂದಿದ್ದಲ್ಲ, ಅವನ್ ಸತ್ತೋಗ್ಬಿಟ್ಟಿದ್ದಾನೆ. ಮೊದ್ಲು ಆ ಮಗುನ್ ತಂದು ಒಪ್ಪಿಸ್ಬಿಡಿ, ಇಲ್ಲಾಂದ್ರೆ ಕೇಸೆ ಬೇರೆ ರೂಟ್ ಹೋಗ್ಬಿಡುತ್ತೆ. ಓಕೆ. ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ದಯವಿಟ್ಟು ಕೂಗೋದ್ ನಿಲ್ಸಿ ಪ್ಲೀಸ್. ನಿಮ್ಮಲ್ಲಿ ಮುಖ್ಯವಾದವ್ರು ಯಾರು? ಒಳಗ್ ಬನ್ನಿ ಮಾತಾಡೋಣ. ಸರ್, ಇಲ್ಲಿ ಲಾಕಪ್ ಡೆತ್ ಆಗಿ ಸತ್ತಿರೋದು ಒಬ್ಬ ಆಟೋ ಡ್ರೈವರ್. ಇಲ್ಲಿ ಸೇರೋ ನಾವೆಲ್ಲರೂ ಆಟೋ ಡ್ರೈವರ್ಸೇ. ಇಲ್ಲೆಲ್ಲರೂ ಮುಖ್ಯವಾದವ್ರೆ. ನ್ಯಾಯ ತೀರ್ಮಾನ ಮಾಡೋದಕ್ಕೆ ಒಳಗೆ ಹೊರಗೆ ಬೇಕಾಗಿಲ್ಲ ಸರ್. ನೀವೇನ್ ತೀರ್ಮಾನ ಮಾಡ್ತೀರೋ ಇಲ್ಲೆಲ್ಲರೂ ಮುಂದಿನ ತೀರ್ಮಾನ ಮಾಡಿ. ತಪ್ಪು ಮಾಡ್ರೆ ಇವನ್ಗೆ ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಗಂಡನ್ ಕಳ್ಕೊಂಡು ವಿಧವೆ ಆಗಿರೋ ಈ ಹೆಂಗಸಿಗೆ ಏನ್ ಪರಿಹಾರ ಕೊಡ್ತೀರಾ ಅಂತ ಎಲ್ಲರೂ ಮುಂದೆ ಈಗಲೇ ಹೇಳ್ಬೇಕು ಸರ್. ಸರ್ ಅದು ಶಟ್ ಅಪ್. ನಿನ್ ರೆಕಾರ್ಡ್ಸ್ ಎಲ್ಲ ರೆಫರ್ ಮಾಡೇ ಬಂದಿದ್ದೀನಿ. ಈ ಕ್ಷಣನೇ ನಿನ್ನನ್ನ ಸಸ್ಪೆಂಡ್ ಮಾಡಿದ್ದೀನಿ. ಸರ್ ನೋಡಿ, ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಈಗ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಈಕೆಗೆ ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಸಿಗೋ ಹಾಗೆ ನಾನ್ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮುಂದೆ ನಡಿಬೇಕಾದ ಕಾರ್ಯಕ್ಕೆ ಪದ್ಮಕ್ಕೆ ಸಹಾಯ ಮಾಡಕ್ಕೆ ಯಾರು ಇಲ್ಲ, ನಾವುಗಳೇ ಸಹಾಯ ಮಾಡಬೇಕು. ನಮ್ಮೆಲ್ಲರೂ ಒಂದಿನ ಸಂಪಾದನೆ ಅವ್ರಿಗೆ ಕೊಡಬೇಕು. ಏನಂತೀರಾ? ನಾನು ಕಾಕಿ ಬಟ್ಟೆ ಹಾಕಿರೋದ್ರಿಂದ ನಿನ್ನೆ ಕಾಕಿ ಬಟ್ಟೆಗೆ ಮರ್ಯಾದೆ ಕೊಟ್ಟು ಇಷ್ಟೊತ್ತವರೆಗೂ ಸುಮ್ಮನೆ ಇದ್ದೆ.
ನನಗೇನು ಮಾಡ್ಬೇಡ. ಇದು ನಂದೇನು ತಪ್ಪಿಲ್ಲ. ಎಲ್ಲ ಮಾಯಾ ಮೇಡಮ್ ಹೇಳ್ದಂಗೆ ಕೇಳಿದೆ. ಎಲ್ಲ ಕಾರಣ ಅವರೇ. ಒಬ್ಬ ಪಾಪದ ಆಟೋ ಡ್ರೈವರ್ನ ಸಾಯಿಸಿ ಒಂದ್ ಹೆಣ್ಣನ್ನ ವಿಧವೆ ಮಾಡಿ ಒಂದು ಮಗುನ ಅನಾಥನ ಮಾಡಿ ಪೋಸ್ಟ್ ಮಾಡಿ ಕೂತಿದ್ಯಾ? ನಿಂತು ಮನಸ್ಸಲ್ಲ ಕಣೆ, ತುಕ್ಕಿಡಿದ ಕಬ್ಬಣ. ಆ ವೇಸ್ಟ್ ಬಾಡಿ ಡೆಡ್ ಬಾಡಿ ಆಗಿದ್ದಕ್ಕೆ ಕಾರಣ ನಾನಲ್ಲ ಕಣೋ, ನೀನು. ನಾನ್ ಟಾರ್ಗೆಟ್ ಇಟ್ಟಿದ್ದು ನಿನಗೆ. ಯಾರೋ ಅಬ್ಬೆ ಪಾರಿ ಟಿಕೆಟ್ ತಗೊಂಡು ನಿನ್ನನ್ನು ಬರ್ಕಿಸ್ಬಿಟ್ಟ. ನಾನಾಗ್ಲೇ ಸ್ಕೆಚ್ ಹಾಕಿದ್ದೀನೋ ನಿನ್ನನ್ನು ಹೇಗ್ ಬರ್ಬಾದ್ ಮಾಡಿ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ಸಿಕ್ಕಾಕೊಟ್ರ ನಾನಲ್ಲ, ನೀನು. ರೇಪ್ ಅಟೆಂಪ್ಟ್ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬನ್ ಸಾವಿಗೆ ಕಾರಣ ಅದೆಯಲ್ಲ ನೀನು. ನಿಜವಾದ ರೇಪ್ ಅನ್ನೋದು ಹೇಗಿರುತ್ತೆ ಅಂತ ಈಗ ನಾನ್ ನಿನಗೆ ತೋರಿಸ್ತೀನಿ ಕಣೆ, ನಾನ್ ತೋರಿಸ್ತೀನಿ. ಗೊತ್ತಾಯ್ತೇನೆ ಗಂಡು ಗಂಡು ಏನು ವ್ಯತ್ಯಾಸ ಅಂತ. ಚಿಟ್ಕೆ ಹೊಡೆದ್ರೆ ನಿನ್ ಲೈಫ್ ನೇ ಸರ್ವನಾಶ ಮಾಡಾಕ್ಬಿಡ್ತೀನಿ. ಆದ್ರೆ ನಿನ್ ಈ ಕಚರ ದೇಹ ಮುಟ್ಟಿ ನಾನ್ ಕಚರ ಹಾಕಿ ಇಷ್ಟ ಇಲ್ಲ. ನೀನ್ ರೇಪ್ ಮಾಡಕ್ಕೂ ಲಾಯಕ್ಕಿಲ್ದ್ರಂತ ರಾಕ್ಷಸಿ ನೀನು. ಇದೇ ಕೊನೆ. ಇನ್ನೊಂದ್ ಸತಿ ಯಾವ್ದಾರ ಬಡಬಗರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದೀಯೋ, ಬ್ಯಾಂಡಿಟ್ ಕ್ವೀನ್ ತರ ರೋಡ್ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಅಕ್ಕೋ, ಈ ಹೊಟ್ಟೆ ನರಸಿಂಹಯ್ಯನು 73,000 ಔಟ್ಸ್ಟ್ಯಾಂಡಿಂಗು ಹೇಳಿದ್ರೆ ಪಟಾಕಿ ಅಂಗಡಿ ಕಿದೆ ಸ್ವಾಮಿ ಲಾಸ್ ಆಗ್ಬಿಡ್ತು ಅಂತವನೆ. ನನ್ ಮಗನ್ ಮನೆ ಮೇಲೆ ಬಾಂಬ್ ಹಾಕ್ಬಿಡು, ಸುಟ್ಟೋಗ್ಲಿ ಅವನುವೆ. ಬೇಕ್ರಿ ರುದ್ರೇಶ್ನು 54,000 ಬರ್ಬೇಕು. ಎಂಟ್ರ ಮಕ್ಕಳ ತೋರ್ಸ್ಬಿಟ್ಟು ಗುಳುಗಳು ಹೇಳ್ಕೊತಾನೆ. ರೋಪ್ಗಳು ಹಾಕಿದ್ರೆ ಎಲ್ರು ವಿಸಾ ಕೊಡು ಸೊತೈತೀವಿ ಅಂತಾನೆ. ಅವನು ಅವನ ಮಕ್ಕಳು ವಿಷ ಕುಡಿಲಿ, ಏನ್ರ ನೆಲ್ಕೊಂಬನ್ನಿ. ಹೊಸ ವ್ಯಾಪಾರ. ದೇವೈನು ಎಷ್ಟು ಮಂಟು 1,70,000. ನನ್ನ ಮಗ ಕೇಳಕ್ಕೋರೆ ಬರೀ ಕಷ್ಟಗಳು ಹೇಳ್ಕೊತಾನ. ಕೌ ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಬಾಯಿಗೆ ನನ್ ಯಾವನ ಅವನು? ಶೇಖರನ್ ಕಡೆ ನಕೋ ಏನ್ ಮಾಡ್ಕವ್ನೆ? ಆಟೋ ಪತ್ರ ಮಡಿಗೆ ಕೇಳಿದ ಕಡೆಗೆಲ್ಲ ಸೈನ್ ಹಾಕವನೆ. ಮೊದ್ಲು ಆಟೋ ಸೀಜ್ ಮಾಡ್ರಿ. ಆಯ್ತಕ್ಕ. ಆಟೋ ನಂಬರ್ K02A 7777. ಆ ಆಟೋ ನಂಬರ್ ಇನ್ನೊಂದ್ಸಲ ಹೇಳು. K02A 7777. ಬನ್ನಿ ಶಂಕರ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ. ಬನ್ನಿ. ಬಾಳೆಲ್ಲ ತಂದ್ಕೊಡೋನು ಬರ್ಲೇ ಇಲ್ಲ ನೋಡಪ್ಪ. ಅವನು 9 ಗಂಟೆಗೆ ತಂದ್ಕೊಡ್ತೀನಿ ಅನ್ನಲ್ಲಪ್ಪ. ಸ್ವಲ್ಪ ಫೋನ್ಗೇನು ಮಾಡಿ ಹೊತ್ತಾಗೋಯ್ತು. ಫೋನ್ ಯಾಕೆ, ನಾನೇ ಊಟ ತಂದ್ಬಿಡ್ತೀನಿ. ನೀವೇ ಬೇಗ, ಬೇಗ. ನಿಧಾನ ಕೂತ್ಕೊಳ್ಳಿ. ಏನ್ರಿ ಇದು? ಯಾರಿವ್ರೆಲ್ಲ? ಏನ್ ಡ್ರಾಮಾ ವಂಶನಮ್ಮ ನಿಮ್ದು? ನೋಡ್ರಪ್ಪ, ಈ ಮುನ್ ಗಣ್ಣು
ಮಗಳು ಮದುವೆಗೆ ಅಂತ ಕಾಳಮ್ಮಂತ ಸಾಲ ತಂದು ಮಗಳು ಬಸ್ ಆಗಿ ಸೀಮಂತ ಮಾಡ್ತಾವನೆ, ನಮ್ಗೆ ಚಮಕಾಯ್ತಾವನೆ. ಎಲ್ಲೇ ನಿನ್ ಮಗ? ಅವ್ನು ಹೊರಗಡೆ ಹೋಗಿದ್ದಾನೆ. ಮುಚ್ಚೆ ಬಾಯ್. ಏಯ್, ಹುಡುಕದೇನೋ? ಹುಡುಕ್ತೆ ಕಣಕ, ಎಲ್ಲೂ ಇಲ್ಲ. ಲೋಫರ್ ತಲೆ ಮರೆಸ್ಕೊಂಡಿದ್ದಾನೆ. ನಿಂತ್ಕೊಳ್ಳೆ. ನೀನು ಒಂದು ಹೆಣ್ಣ, ಅವ್ರು ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳೆ. ಅಜ್ಜಿ, 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ ಗೊತ್ತೇನೆ ನಿನ್ಗೆ? ತುಳಿದು ಸಾಯಿಸ್ಬಿಡ್ತೀನಿ. ನೆಂಟ್ರ ಮುಂದೆ ನಮ್ಮ ಮರ್ಯಾದೆ ನಿನ್ನ ಮಗ ಪಂಟ್ರ ಆಡ್ದಂಗ ಆಡ್ತಾನೆ, ನೀನ್ ನೋಡಿದ್ರೆ ನೆಂಟ್ರಿಗೆ ಹೆದರ್ತೀಯ. ನಿನ್ನ ಮಗ ಶಂಕರಂಗೆ ಗಂಡಸ್ತನ ಒಂದಿದ್ರೆ ನನ್ನ ಸಾಲನ ಬಿಸಾಕಿ ಇವ್ನ ಕರ್ಕೊಂಡು ಹೋಗು ಅಂತ ಹೇಳು. ಅಕ್ಕ, ಆ ಆಟೋ ಶಂಕರ ಬಂದು ನಮ್ನೆಲ್ಲ ಹೊಡೆದು ಅವ್ರ ಅಕ್ಕನ ಬಿಡ್ಸ್ಕೊಡೋದ ಅಕ್ಕ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ದುಡ್ಡು ಹೋಯ್ತು, ಹುಡುಗಿ ಹೋಯ್ತು, ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ. ಅಟ್ಲೀಸ್ಟ್ ಅವ್ನ್ ಕಾಲಿಟ್ಕೊಂಡು ದುಡ್ಡಾದ್ರೂ ಕೊಟ್ಬಿಟ್ಟು ಒಂದ್ ಕೆಳಗಿರೋಣ. ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಆಟೋ ಸ್ಟ್ಯಾಂಡ್ ಹತ್ರ ಬಿಕ್ನಾಸಿಗೆ ಬರಕ್ ಹೇಳು. ಬಡ್ಡಿ ಸಮೇತ ದುಡ್ಡನ್ನ ಅವ್ರ ಮುಖದಲ್ಲಿ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದಕ್ಕ ಅವನು. ನನ್ ಮಕ್ಕಳ